ಹಾಯ್ ನಮಸ್ಕಾರ, ನಾನು ನಿಮ್ಮ SS ಸಿದ್ದು. ನಿಮ್ಮೆಲ್ಲರಿಗೂ SS ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ನೀವು ಎಷ್ಟು ವರ್ಷದಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಒಂದು 25 ವರ್ಷ ಆಯ್ತು ಸರ್. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನಮಗೂ ಕೂಡ ತಿಳಿಸ್ಕೊಂಡಿದ್ದು ಸರ್. ಇದು ದೇವಸ್ಥಾನ ಇಲ್ಲಿ ಪಟ್ಟಾಭಿರಾಮ ಅಂತೇಳಿ, ಸೀತಾರಾಮ ಆಂಜನೇಯ ಲಕ್ಷ್ಮಣ ಇಲ್ಲ, ಮತ್ತು ಇದು 1000 ವರ್ಷ ಹಳೆ ದೇವಸ್ಥಾನ ಸರ್ ಇಲ್ಲಿ. ಮತ್ತು ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ಹಿಂದೆ ಶ್ರೀರಂಗಪಟ್ಟಣದ ಜುಗುವೆ ಸುರಂಗ ಮಾಡತಕ್ಕಂಥ ಸ್ಥಳ ಅಂತೇಳಿ ಒಂದು ಪ್ರತಿನಿಧಿ ಇದೆ. ಮತ್ತು ಇಲ್ಲಿ ಮದ್ದುಗುಂಡಗಳ ಹೇಳಿದ್ರು ಅಂತೇಳಿ ಒಂದು ಪ್ರತಿನಿಧಿ ಸರ್ ಇದು ಇಲ್ಲಿ. ಮತ್ತು ಇಲ್ಲಿ ಸರ್ಪಗಳ ಸಂಚ ಒಳಗಡೆ ಸರ್ಪ ಇದೆ ಅಂತೇಳಿ ಅದು ಕೂಡ ಒಂದು ದಿವಸದಿಂದ ಸರ್ಪಶಾಂತಿ ಅವೆಲ್ಲ ಇಲ್ಲಿ ಮಾಡ್ತಾ ಇರ್ತೀವಿ ಸರ್. ಇಲ್ಲಿ ನಾವು ಇಲ್ಲಿ ಬರುವಂಥ ಭಕ್ತಾದಿಗಳು ಅರ್ಕೆ ರೂಪದಲ್ಲಿ ಅಂದರೆ ಏನೇನೇ ಅರ್ಕೆ ಮಾಡ್ಕೋತಾರೆ ಸರ್. ಅದು ಮಂಗಳಾಂಬಿದವರು ಮತ್ತು ಭೂಮಿ ವ್ಯವಹಾರದವರೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸರ್. ಭೂಮಿ ವಿಚಾರದಲ್ಲಿ ಯಾವ್ದಾರು ಆಗಿದ್ರು ಇಲ್ಲಿ ಅರ್ಕೆ ಮಾಡ್ತಾರೆ. ಈಗ ಇಲ್ಲಿ ಪಟ್ಟಾಭಿರಾಮ ಇರೋದ್ರಿಂದ ಮಕ್ಕಳುಗಳಿಂದ ಅಂದರೆ ಹೇಳಿದ್ರಲ್ಲ, ಮಕ್ಕಳಿದ್ರ ಬಗ್ಗೆ ಯಾವ ರೀತಿ ಇಲ್ಲಿ ಅರ್ಕೆ ಮಾಡ್ಕೋಬೋದು ಸರ್? ಒಂದು ಸಂಶಾಂತಿ ಮಾಡ್ತೀವಿ ಸರ್. ಸಂಶಾಂತಿ ಮಾಡಿ ಪೂಜೆ ಮಾಡ್ಕೊಡ್ತೀವಿ. ಅದರಿಂದ ಅವ್ರಿಗೆ ಅಂದರೆ ಇಲ್ಲಿ ಬರುವಂಥ ಈ ಯೂಟ್ಯೂಬ್ ನೋಡ್ಕೊಂಡು ಜನ ಬರುವಂಥ ಭಕ್ತಾದಿಗಳು ಇಲ್ಲಿಗೆ ಯಾವ ಹೋಟೆಲ್ ಬರಬೇಕು, ಯಾವ ರೀತಿ ಬರಬೇಕು ಸರ್? ಬೆಂಗಳೂರಲ್ಲಿ ಮಾಮೂಲಿ ಮತ್ತು ಚನ್ನಪಟ್ಟಣ ರಾಮನಗರ ಮತ್ತು ಮದ್ದೂರು ಸರ್. ಇಲ್ಲ ಮಾಮೂಲಿ ಮೈಸೂರು ಕಡೆಯಿಂದ ಮತ್ತು ಮದ್ದೂರು ಮಾಮೂಲಿ ಪಟ್ನಾಟು ಮದ್ದೂರು ಸರ್. ಈ ಕಡೆ ಬರ್ಬೋದು. ಇಲ್ಲಿ ಬಂದರೆ ನಾನು ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ ಮತ್ತು ನಿಮ್ಮ ನಂಬರ್ ಹಾಕಿರ್ತೀನಿ. ಇಲ್ಲಿ ಫೋನ್ ಮಾಡ್ಕೊಂಡು ಕೂಡ ಬರ್ತಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ, ಯಾವ ವಾರ ಬರಬೇಕು, ಇಲ್ಲಿ ಯಾವ ಟೈಮ್ ಏನಾರು ಇದೆಯಾ ಸರ್? ನಿತ್ಯ ಪೂಜೆ ಇರುತ್ತೆ ಸರ್ ಇಲ್ಲಿ. ನಿತ್ಯ ಪೂಜೆ ಇರುತ್ತೆ. ಶನಿವಾರ ಭಾನುವಾರ ತುಂಬ ವಿಶೇಷವಾಗಿ ಜನ ಹೊರಗಡೆಯಿಂದೆಲ್ಲ ಯಾತ್ರೆಗಳು ಬರ್ತಾರೆ. ಶನಿವಾರ ಭಾನುವಾರ ಮತ್ತು ಬೆಳಗ್ಗೆ 9ರಿಂದ ಮಾಮೂಲಿ 1 ಗಂಟೆವರೆಗೂ ಇರುತ್ತೆ ಸರ್. ಇದು ಸಾಯಂಕಾಲ 4ರಿಂದ 8 ಗಂಟೆವರೆಗೂ ದೇವಸ್ಥಾನ ಇರುತ್ತೆ ಸರ್. ಅಂದರೆ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂಥ ಹಬ್ಬ ಈ ದೇವರಿಗೆ ಯಾವಾಗ ಸರ್? ರಾಮನವಮಿ ಮತ್ತು ಹನುಮ ಜಯಂತಿ ಮತ್ತು ನರಸಿಂಹ ಜಯಂತಿ ಮತ್ತು ಜಾತ್ರೋತ್ಸವ 10 ದಿವಸ ಇಲ್ಲಿ ಜಾತ್ರೆ ಆಗುತ್ತೆ. ನರಸಿಂಹ ದೇವರು ತುಂಬ ವಿಶೇಷವಾಗಿ ಜನ ಸೇರ್ತಾರೆ ಸರ್. ಅಂದರೆ ಈಗ ನೀವು ಹೇಳಿದ್ರೆ ಟಿಪ್ಪು ಕಾಲದಲ್ಲಿ ಇಲ್ಲಿ ಮದ್ದುಕೊಂಡು ಇಡ್ತೀರು ಅಂತೇಳಿ ಈಗ ಆಲ್ಟ್ರೇಷನ್ ಆಗಿದ್ದಲ್ವ ಇದು? ಹೌದು ಸರ್, ಆಲ್ಟ್ರೇಷನ್ ಆಗಿದ್ದು. ಹಳೇದು ಏನಾದ್ರು ಇಬ್ಬರಿಗೂ ಏನಾರು ಇದೆಯಾ ಇಲ್ಲಿ? ಫೋಟೋ ಸರ್. ಫೋಟೋಗಳಲ್ಲಿ ಇದೆಯಲ್ಲ ಅದು. ಅಂದರೆ ಈಗ ನೀವು ವಂಶ ಪರಂಪರೆಯಿಂದ ಮಾಡ್ಕೊತಿರುವಂಥದ್ದು ಇಲ್ಲಿ ನೀವು ಕಂಡಂಗೆ ಏನೇನು ಒಳ್ಳೆಯದಾಗಿದೆ ಸರ್ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ? ಸರ್, ಬರುವಂಥ ಭಕ್ತಾದಿಗಳಿಗೆ ಮಾಮೂಲಿ ಭೂಮಿ ವ್ಯವಹಾರಗಳೆಲ್ಲ ತುಂಬ ಇಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಮದುವೆ ಆಗದಿದ್ದವರಿಗೆ ಮದುವೆಗಳೆಲ್ಲ ತುಂಬ ಆಗಿದೆ. ಯಾವುದೋ ಸಮಸ್ಯೆಗಳು ಆದವ್ರಿಗೆ ಯಾವುದೋ ಪುನಃ ಸಮಸ್ಯೆಗಳಿದೆ, ಮದುವೆಗಳಾಗಿದೆ. ಮತ್ತು ಮಕ್ಕಳಾಗದಿದ್ದವ್ರಿಗೂ ಕೂಡ ಮಕ್ಕಳಾಗುವಂಥದ್ದೆಲ್ಲ ವ್ಯವಸ್ಥೆ ಆಗ್ತದೆ ಸರ್. ಅಂದರೆ ಇಲ್ಲಿ ಮೇಯ್ನ ಮಕ್ಕಳು ಸಂತಾನ ಜಾಸ್ತಿ ಇರುವಂಥದ್ದು. ಹೌದು ಸರ್. ಅಂದರೆ ಈಗ ಶನಿವಾರ ಭಾನುವಾರ ಜಾಸ್ತಿ ಬರುವಂಥದ್ದು. ಹೌದು ಸರ್. ಮತ್ತು ಒಳ್ಳೆ ರಜೆ ಇರುವಂಥ ಟೈಮಲ್ಲಿ ಬರುವಂಥದ್ದು. ಸರ್. ಸರಿ ಸರ್, ಧನ್ಯವಾದಗಳು. ಅಂದರೆ ಪ್ರತಿದಿನ ಇರುತ್ತೆ ಇದನ್ನು ಸರ್, ನಾಳೆ ಶಾಸ್ತ್ರ ಮಾಡೋದು. ಹೌದೌದು ಸರ್. ಸರಿ ಸರಿ. ಹೌದು, ಯಾರು